ಎಲ್ಲರಿಗೂ ಸ್ವಾಗತ. ಈ ಒಂದು ಇನ್ಕಮ್ ಟ್ಯಾಕ್ಸ್ ಕ್ವಶನ್ ಪೇಪರ್ ಅನ್ನು ಬಿಡಿಸ್ತಾ ಇದ್ದೀನಿ. 2025 ರೆಸಿಡೆನ್ಷಿಯಲ್ ಸ್ಟೇಟಸ್. ಈ ರೆಸಿಡೆನ್ಷಿಯಲ್ ಸ್ಟೇಟಸ್ ಚಾಪ್ಟರ್ದಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನು ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಅನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಮಾಡ್ತಕ್ಕಂಥ ವಿಡಿಯೋ ಎಲ್ಲ ಕೋರ್ಸ್ಗಳಿಗೂ ಬರ್ತಾ ಇದೆ. ಅದು BBAಗೆ ಬರ್ತಾ ಇದೆ, BBMಗೂ ಬರ್ತಾ ಇದೆ, MCOM, MBA, CA, ICW, CS, ಓಕೆ, ಎಲ್ಲ ಕೋರ್ಸ್ಗಳಿಗೆ ಅಪ್ಲೈ ಆಗ್ತಾ ಇದೆ. ಕೇವಲ ಇದು BComಗೆ ಅಷ್ಟೇ ಅಲ್ಲ, ಯಾಕಂದ್ರೆ ಕಾಮರ್ಸ್ ಸಿಲೆಬಸ್ ಎಲ್ಲರಿಗೂ ಸೇಮ್ ಇರ್ತದೆ. ಓಕೆ, ಅಲ್ಲಿ ಟಾಪಿಕ್ಗಳು ಅಥವಾ ಚಾಪ್ಟರ್ಗಳು ಹಿಂದ ಮುಂದೆ ಆಗಿರ್ಬೋದು ಅಷ್ಟೇ, ಕರೆ ಅದ್ರ ಬಿಟ್ಟು ಬೇರೆ ಏನಾಗಿರೋದಿಲ್ಲ. ಓಕೆ, ಇನ್ಕಮ್ ಟ್ಯಾಕ್ಸ್ ಫಿಫ್ತ್ ಸೆಮ್ ಕ್ವಶನ್ ಪೇಪರ್ ಅನ್ನು ಬಿಡಿಸ್ತಾ ಇದ್ದೀನಿ. ರೆಸಿಡೆನ್ಷಿಯಲ್ ಸ್ಟೇಟಸ್ ಸೆಕ್ಷನ್ ಸಿ 5 ಮಾರ್ಕ್ಸ್ 2025. ದಯವಿಟ್ಟು ನಮ್ಮ ವಿಡಿಯೋನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಇಲ್ಲಿ ಕ್ವಶನ್ ಪೇಪರ್ ಅನ್ನ ನೋಡೋಣ. ಏನು ಕೊಟ್ಟಿದ್ದಾನಂತಕ್ಕಂಥ ಕ್ವಶನ್ ಪೇಪರ್ ಅನ್ನ ನಾವು ಮೊದಲು ನೋಡೋಣ. ಫ್ರಾಮ್ ದ ಫಾಲೋವಿಂಗ್ ಇನ್ಕಮ್ಸ್ ಆಫ್ ಮಿಸ್ಟರ್ ಆಕಾಶ್. ಇಲ್ಲಿ ಯಾರು ಇನ್ಕಮ್ ಅದಾವಪ್ಪ ಅಂದ್ರೆ ಆಕಾಶನ ಇನ್ಕಮ್ ಅದಾವ. ಕ್ಯಾಲ್ಕುಲೇಟ್ ಟ್ಯಾಕ್ಸಬಲ್ ಇನ್ಕಮ್ಸ್ ಫಾರ್ ದ 2024-25 ಅಸೆಸ್ಮೆಂಟ್ ಇಯರ್. ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್ ಇದ್ದಾಗ ಅವನ ಇನ್ಕಮ್ಗಳು ಯಾವ ರೀತಿ ಆಗತ್ತ. ಒಂದೆಲ್ಲ ರೆಸಿಡೆಂಟ್ ಇದ್ದಂದ್ರೆ ಎಷ್ಟು ಇನ್ಕಮ್ ಟ್ಯಾಕ್ಸಬಲ್ ಆಗತ್ತ. ನಾಟ್ ಆರ್ಡಿನರಿ ಇದ್ದಾಗ ಅವನ ಇನ್ಕಮ್, ಟೋಟಲ್ ಇನ್ಕಮ್ ಎಷ್ಟು ಇನ್ಕಮ್ ಅವನಿಗೆ ಟ್ಯಾಕ್ಸ್ ಆಗತ್ತ. ಆಮೇಲೆ ನಾನ್ ರೆಸಿಡೆಂಟ್ ಇದ್ದಾಗ ಅವನ ಇನ್ಕಮ್ ಎಷ್ಟು ಟ್ಯಾಕ್ಸಬಲ್ ಆಗತ್ತ ಅನ್ನೋದು ಕೇಳಿದ್ದಾನೆ. ಇನ್ಕಮ್ ಫ್ರಮ್ ಬಿಸಿನೆಸ್ ಇನ್ ಬೆಂಗಳೂರು ಮ್ಯಾನೇಜ್ಡ್ ಫ್ರಮ್ UK 50,000 rupees ಅದ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಶ್ರೀಲಂಕಾ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ rupees 40,000 ಅದ. ಇನ್ಕಮ್ ಫ್ರಮ್ ಬಿಸಿನೆಸ್ ಇನ್ ಲಂಡನ್ ಬಟ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ 1/4 ರಿಸೀವ್ಡ್ ಇನ್ ಇಂಡಿಯಾ rupees 2 lakh. Agriculture income earned in USA but received in India rupees 50,000. Dividend from domestic company rupees 86,000. Past untaxed foreign income brought into India during the previous year 25,000. Salary received in Belagavi for service rendered in Italy rupees 70,000. Agriculture income received in Dharwad rupees 80,000. Profit from business in Iraq rupees 80,000 controlled there. Salary received in China for service rendered in Mumbai rupees 80,000. ಓಕೆ, ಮೊದಲು ಏನು ಮಾಡಬೇಕಂದ್ರೆ ಅಸೆಸ್ಸಿ ನೇಮನ್ನು ಬರಿಬೇಕು. ಕಾಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಬರಿಬೇಕು ಫಾರ್ ದ ಅಸೆಸ್ಮೆಂಟ್ ಇಯರ್ 2025-26. ಅಂದ್ರೆ ಯಾರು ಮಾರ್ಚ್ 31 2026 ಒಳಗ 2025-2026 ಒಳಗೆ ಎಕ್ಸಾಮ್ ಅನ್ನ ಬರಿತಾ ಇದ್ದೀರಿ, ಆ ಅಸೆಸ್ಮೆಂಟ್ ಇಯರ್ ಅನ್ನ ಬರಿಬೇಕು. 2025-26 ಅಂತ ಬರಿಬೇಕು. ಪರ್ಟಿಕ್ಯುಲರ್ಸ್: ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಆಫ್ ಇಂಡಿಯಾ, NRI ಅಂದ್ರೆ ನಾನ್ ರೆಸಿಡೆಂಟ್. ನೋಡಿ, ಪರ್ಟಿಕ್ಯುಲರ್ಸ್ ರೆಸಿಡೆಂಟ್ ಆಫ್ ಇಂಡಿಯಾ, ನಾಟ್ ಆರ್ಡಿನರಿ ರೆಸಿಡೆಂಟ್ ಆಫ್ ಇಂಡಿಯಾ, ನಾನ್ ರೆಸಿಡೆಂಟ್ ಅಂತೇಳಿ 3 ಕಾಲಮ್ ಅನ್ನ ಹಾಕೋಬೇಕು ಅಮೌಂಟ್ ಅನ್ನು. ಫಸ್ಟಿಗೆ ನೋಡ್ರಿ, ಇನ್ಕಮ್ ಫ್ರಮ್ ಬಿಸಿನೆಸ್ ಇನ್ ಬೆಂಗಳೂರು ಮ್ಯಾನೇಜ್ಡ್ ಫ್ರಮ್ UK. ಒಂದು ತಾವು ನೆನಪಿಟ್ಕೋಬೇಕು, ಯಾವುದೇ ಇನ್ಕಮ್ ಅನ್ನ ಅಥವಾ ಇನ್ಕಮ್ ಅನ್ನ ಅರ್ನ್ ನಮ್ಮ ಇಂಡಿಯಾದಾಗ ಅರ್ನ್ ಆಯ್ತು, ಅದು ಅರ್ನ್ ಆಗಿರ್ಬೋದು ಅಥವಾ ಅರ್ನಿಂಗ್ ಆಗಿರ್ಬೇಕು ಅಥವಾ ರಿಸೀವಿಂಗ್ ಆಗಿರ್ಬೇಕು. ಎರಡರೊಳಗೆ ಏನಾದ್ರೂ ಒಂದನ್ನ ಇಂಡಿಯಾದಾಗ ಆಯ್ತು ಅಂದ್ರೆ ಏನಾಗ್ತದ, ಅವ ರೆಸಿಡೆಂಟ್ನು ಟ್ಯಾಕ್ಸ್ ತುಂಬಬೇಕು, ನಾಟ್ ಆರ್ಡಿನರಿ ರೆಸಿಡೆಂಟ್ನು ಟ್ಯಾಕ್ಸ್ ತುಂಬಬೇಕು, ನಾನ್ ರೆಸಿಡೆಂಟ್ನು ಟ್ಯಾಕ್ಸ್ ತುಂಬಬೇಕು. ನೆನಪಿಟ್ಕೋರಿ, ಅರ್ನಿಂಗರ್ ಆಗಿರ್ಬೇಕು, ಇಲ್ಲ ಅಂದ್ರೆ ರಿಸೀವರ್ ಆಗಿರ್ಬೇಕು. ಇವು ಎರಡರೊಳಗೆ ಒಂದರ ಆಗಿರ್ಬೋದು ಅಥವಾ ಎರಡು, ಇವು ಏನಾದ್ರೂ ಇಂಡಿಯಾದಾಗ ಆದು ಅಂದ್ರೆ ಏನಾಗತ್ತಪ್ಪ ಅಂದ್ರೆ ಎಲ್ಲರೂ ಟ್ಯಾಕ್ಸ್ ಅನ್ನ ತುಂಬಲೇಬೇಕಾಗ್ತದ. ಅಂದ್ರ ನಾನ್ ರೆಸಿಡೆಂಟು ಕೂಡ, ರೆಸಿಡೆಂಟ್ ಆಫ್ ಇಂಡಿಯಾ ಕೂಡ 50,000 rupees ಅವನು ಕೂಡ ಟ್ಯಾಕ್ಸ್ ಅನ್ನ ತುಂಬಬೇಕು. ಓಕೆ, ಅವನು ಇನ್ಕಮ್ ಎಷ್ಟದಪ್ಪ ಅಂದ್ರೆ 50,000. 3 ಕಾಲಮ್ದಾಗ 50,000
ರೂಪೀಸ್ ಅನ್ನ ತಗೋಬೇಕು. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಲಂಕಾ ಶ್ರೀಲಂಕಾ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ನೋಡ್ರಿ, ಅರ್ನಿಂಗ್ ಔಟ್ಸೈಡ್ ಇಂಡಿಯಾದ, ಆಮೇಲೆ ಅರ್ನಿಂಗ್ ಔಟ್ಸೈಡ್ ಇಂಡಿಯಾದ. ಯಾಕಂದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಲ್ಲದ್ರಿ ಶ್ರೀಲಂಕಾದಾಗ ಅದ, ಅಂದ್ರೆ ಅರ್ನಿಂಗು ಅಲ್ಲೇ ಆಗ್ಯದ, ರಿಸೀವ್ಡು ಅಲ್ಲೇ ಆಗ್ಯದ, ಕಂಟ್ರೋಲು ಎಲ್ಲೇ ಆಗ್ಯದ್ರಿ ಔಟ್ಸೈಡ್ ಇಂಡಿಯಾ ಆಗ್ಯದ. ಯಾವಾಗ ಮೂರು ಹೊರಗಿರ್ತಾವ ಅವಾಗ ಕೇವಲ ರೆಸಿಡೆಂಟ್ ಆಫ್ ಇಂಡಿಯಾ ಮಾತ್ರ ಟ್ಯಾಕ್ಸಬಲ್ ಆಗತ್ತಾನ. ನೋಡ್ರಿ, ಕೇವಲ ರೆಸಿಡೆಂಟ್ ಮಾತ್ರ ಏನ್ ಹಾಕಂಡ್ರಿ ಟ್ಯಾಕ್ಸಬಲ್ ಆಗತ್ತಾನ. ಆದ್ದರಿಂದ ಕೇವಲ ರೆಸಿಡೆಂಟ್ ಕಾಲಮ್ದಾಗ ಮಾತ್ರ ತಗೋಬೇಕು. ನೋಡ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಶ್ರೀಲಂಕಾ ರಿಸೀವ್ಡ್ ಇನ್ ಕಂಟ್ರೋಲ್ಡ್ ಫ್ರಮ್ ಶ್ರೀಲಂಕಾ ಔಟ್ಸೈಡ್ ಇಂಡಿಯಾ. ಅಂದ್ರ ಅಲ್ಲಿ ಇನ್ಕಮ್ ಅನ್ನು ಅಲ್ಲೇ ತಗೋತಾ ಇದ್ದಾನೆ. ಹೌಸ್ ಪ್ರಾಪರ್ಟಿ ಇನ್ಕಮ್ ಕಂಟ್ರೋಲ್ ಯಾರು ಮಾಡ್ತಾ ಇದಾರೆ? ಶ್ರೀಲಂಕಾದವರೇ ಕಂಟ್ರೋಲ್ ಮಾಡ್ತಾ ಇದಾರೆ. ರಿಸೀವ್ಡ್ ಔಟ್ಸೈಡ್ ಇಂಡಿಯಾದ, ಅರ್ನಿಂಗ್ ಔಟ್ಸೈಡ್ ಇಂಡಿಯಾದ, ಕಂಟ್ರೋಲ್ ಔಟ್ಸೈಡ್ ಇಂಡಿಯಾ ಇರೋದ್ರಿಂದ ನಾರ್ಮಲ್ ಆಗಿ ಕೇವಲ ರೆಸಿಡೆಂಟ್ ಮಾತ್ರ ಟ್ಯಾಕ್ಸಬಲ್ ಆಗ್ತಾನೆ. ಓಕೆ, 40,000 NRS ಡ್ಯಾಶ್ ನಾನ್ ರೆಸಿಡೆಂಟ್ ಡ್ಯಾಶ್. ಇನ್ಕಮ್ ಫ್ರಮ್ ಬಿಸಿನೆಸ್ ಇನ್ ಲಂಡನ್ ಬಟ್ ಕಂಟ್ರೋಲ್ ಫ್ರಮ್ ಇಂಡಿಯಾ 1/4 ರಿಸೀವ್ಡ್ ಇನ್ ಇಂಡಿಯಾ. ನೋಡ್ರಿ, 2 lakh rupees ಅನ್ನ ಕೊಟ್ಟಾನ. ಇದು ಎಷ್ಟದಂದ್ರೆ ಅಮೌಂಟ್ 2 lakh rupees ಅದ. ಇಲ್ಲಿ ಬಿಸಿನೆಸ್ ಇಂದ ಬಂದಿರತಕ್ಕಂತ ಇನ್ಕಮ್ ಅನ್ನ ಲಂಡನ್ದಾಗ ಅದ. ಓಕೆ, ಕಂಟ್ರೋಲು ಅಲ್ಲಿಂದ ಅದ, ಆದ್ರೆ ರಿಸೀವ್ಡ್ ಅಲ್ಲೇ ಆಗ್ಯದ ಅಂತ ತಿಳ್ಕೊಳ್ಳೋಣ. ಮೊದಲು ಏನ್ ಮಾಡೋಣ್ರಿ, ರಿಸೀವ್ ಅಲ್ಲೇ ಆಗ್ಯದ ಅಂತ ತಿಳ್ಕೊಳ್ಳೋಣ. ಕೇವಲ ರೆಸಿಡೆಂಟಿಗೆ ಮತ್ತು ನಾನ್ ರೆಸಿಡೆಂಟಿಗೆ ಬರ್ತದೆ ಕಂಟ್ರೋಲ್ ಇರೋದ್ರಿಂದ. ತಾವು ನೆನಪಿಟ್ಕೋಬೇಕು, ಯಾವಾಗ ಬಿಸಿನೆಸ್ ಅನ್ನ ಇಂಡಿಯಾದಿಂದ ಕಂಟ್ರೋಲ್ ಹಾಕಿತ್ತಂದ್ರ ಕೇವಲ ರೆಸಿಡೆಂಟು ಮತ್ತು ನಾನ್ ರೆಸಿಡೆಂಟಿಗೆ ಅದು ನಾಟ್ ಆರ್ಡಿನರಿ ರೆಸಿಡೆಂಟ್ ಆಫ್ ಇಂಡಿಯಾ ಕಾಲಮ್ ಅನ್ನ ಮಾತ್ರ ಬರ್ತಾವ. ಅಂದ್ರೆ ಮೊದಲು 2 ಕಾಲಮ್ಗಳಿಗೂ ಮಾತ್ರ ಬರ್ತದ, ನಾನ್ ರೆಸಿಡೆಂಟಿಗೆ ಬರಂಗಿಲ್ಲ. ನೋಡ್ರಿ, ಬಿಸಿನೆಸ್ ಏನಾದ್ರೂ ಇಂಡಿಯಾದಿಂದ ಕಂಟ್ರೋಲ್ ಆಗ್ತಿತ್ತು ಅಂದ್ರೆ ರೆಸಿಡೆಂಟು ನಾಟ್ ಆರ್ಡಿನರಿ ರೆಸಿಡೆಂಟಿಗೆ ಮಾತ್ರ ಬರ್ತದ. ಓಕೆ, ಇಲ್ಲ ಔಟ್ಸೈಡ್ ಇಂಡಿಯಾ ಕಂಟ್ರೋಲ್ ಆಗ್ತಿತ್ತು, ಇಂಡಿಯಾದಿಂದ ಕಂಟ್ರೋಲ್ ಆಗ್ತಿದ್ದಿಲ್ಲ ಅಂದ್ರೆ ಅವಾಗ ಕೇವಲ ರೆಸಿಡೆಂಟ್ ಮಾತ್ರ ತುಂಬಬೇಕಾಗ್ತದ. ಗುರ್ತಾಯ್ತ್ರಿ? ಆದ್ರ ಇಲ್ಲಿ ಬಿಸಿನೆಸ್ ಇಂಡಿಯಾದಿಂದ ಕಂಟ್ರೋಲ್ ಆಗೋದ್ರಿಂದ ಇಬ್ಬರಿಗೂ 2 lakh ಬರ್ತದ. ಓಕೆ, 2 lakh rupees ಅನ್ನ ಕೊಟ್ಟಾನ. ಆದ್ರೆ ರಿಸೀವ್ಡ್ 1/4 ರಿಸೀವ್ಡ್ ಇನ್ ಇಂಡಿಯಾ ಹೇಳ್ತಾ ಇದಾನ. 2 lakh 1/4 ಅಂದ್ರೆ ಎಷ್ಟಾಗತ್ರಿ? 2 lakh 1/4 ಅಂದ್ರೆ ಎಷ್ಟಾಗತ್ರಿ? 50,000 rupees ಆಗತ್ತ. 2 lakh into 1/4 ಅಂದ್ರೆ ಎಷ್ಟಾಗತ್ರಿ? 50,000 rupees ಆಗತ್ತ. ಇದು ಇಂಡಿಯಾದಾಗ ರಿಸೀವ್ ಆಗೋದ್ರಿಂದ 3 ಮಂದಿಗೆ ಟ್ಯಾಕ್ಸ್ ಆಗತ್ತ. ಇಲ್ಲಿ ರೆಸಿಡೆಂಟ್ ಆಫ್ ಇಂಡಿಯಾ ಮತ್ತು ನಾಟ್ ಆರ್ಡಿನರಿ ರೆಸಿಡೆಂಟ್ ಆಫ್ ಇಂಡಿಯಾ ಕೇವಲ ಅವರಿಬ್ಬರು ಮಾತ್ರ ಟ್ಯಾಕ್ಸ್ ಅನ್ನ ತುಂಬಬೇಕು. ಓಕೆ, ಯಾಕಂದ್ರೆ ಕಂಟ್ರೋಲ್ ಔಟ್ಸೈಡ್ ಇಂಡಿಯಾ ಅದ, ಕಂಟ್ರೋಲ್ ಫ್ರಮ್ ಇಂಡಿಯಾ ಅದ. ಅದಕ್ಕೆ 2 lakh rupees ಬರ್ತದ. ಆಕ್ಚುಲಿ ನಾನು ರೆಸಿಡೆಂಟ್ ತಗೋತಿದ್ದಿಲ್ಲ, ಆದ್ರೆ ಕಾಲಮ್ ಬ್ರಾಕೆಟ್ನಾಗ ಏನ್ ಮಾಡ್ಯಾನಪ್ಪ ಅಂದ್ರ 1/4 ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳ್ಯಾನ. ಆದ್ರಿಂದ 50,000 rupees ಅನ್ನ ನಾವು ತಗೊಂಡೇವಿ. ಇನ್ನು ಅಗ್ರಿಕಲ್ಚರ್ ಇನ್ಕಮ್ ಅರ್ನ್ಡ್ ಇನ್ USA ಬಟ್ ರಿಸೀವ್ಡ್ ಇನ್ ಇಂಡಿಯಾ. ಓಕೆ, ನೀವು ಬೇಕಾದಲ್ಲಿ ಇನ್ಕಮ್ ಅನ್ನ ಅರ್ನ್ ಮಾಡ್ರಿ, ರಿಸೀವ್ಡ್ ಇಂಡಿಯಾ ಆಯ್ತಂದ್ರ 3 ಮಂದಿಗೆ ಟ್ಯಾಕ್ಸ್ ಆಗತ್ತ. ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, ಇನ್ಕಮ್ ಅರ್ನಿಂಗರ್ ಆಗಿರಬೇಕು ಇಂಡಿಯಾದಾಗ, ಇಲ್ಲ ಅಥವಾ ರಿಸೀವ್ಡರ್ ಆಗಿರ್ಬೇಕು ಇಂಡಿಯಾದಾಗ. ಅವಾಗ ಏನಾಗತ್ತಪ್ಪ ಅಂದ್ರೆ 3 ಮಂದಿಗೆ ಟ್ಯಾಕ್ಸ್ ಆಗತ್ತ. ಓಕೆ, ಇಲ್ಲಿ ಇನ್ಕಮ್ ಆದ್ರೆ ರಿಸೀವ್ಡ್ ಇನ್ ಇಂಡಿಯಾ ಆಗೋದ್ರಿಂದ ಅದು ಅರ್ನಿಂಗರ್ ಆಗಿರ್ಲಿ ಅಥವಾ ರಿಸೀವ್ಡರ್ ಆಗಲಿ 3 ಮಂದಿಗೆ ಟ್ಯಾಕ್ಸ್ ಆಗತ್ತ. ಓಕೆ, ಒಡಿದ ಅಮೌಂಟ್ 50,000. ಇನ್ನು ಡಿವಿಡೆಂಡ್ ಫ್ರಾಮ್ ಡೊಮೆಸ್ಟಿಕ್ ಕಂಪನಿ. ಓಕೆ, ಡೊಮೆಸ್ಟಿಕ್ ಕಂಪನಿಯಿಂದ ಡಿವಿಡೆಂಡ್ ಅನ್ನ ರಿಸೀವ್ ಮಾಡಿದ್ರಪ್ಪ ಅಂದ್ರೆ 3 ಮಂದಿಗೆ ಟ್ಯಾಕ್ಸ್ ಆಗತ್ತ. 86,000. ಇನ್ನು ಅದೇ ರೀತಿಯಾಗಿ ಫಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಬ್ರಾಟ್ ಇನ್ ಟು ಇಂಡಿಯಾ ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್. ಹೋದ ವರ್ಷದ ಇನ್ಕಮ್ ಅನ್ನ ನೀವೇನಾದ್ರೂ ಹೋದ ವರ್ಷ ಇಂಡಿಯಾದಾಗ ತಂದಿದ್ರಪ್ಪ ಅಂದ್ರೆ 3 ಮಂದಿಗೆ ಟ್ಯಾಕ್ಸ್ ಬೀಳಂಗಿಲ್ಲ. ಈ ವರ್ಷದ ನಾವು ಕ್ಯಾಲ್ಕುಲೇಷನ್ ಮಾಡಾಕತ್ತೀವಿ. ಫಾರ್ ದ ಅಸೆಸ್ಮೆಂಟ್ ಇಯರ್ 2025-26 ಕ್ಯಾಲ್ಕುಲೇಷನ್ ಮಾಡಾಕತ್ತೇವಿ. ಈ ರೀತಿ ಈಗಿದ್ದಾಗ ಹೋದ ವರ್ಷದ ಇನ್ಕಮ್ ಅನ್ನ ಇಲ್ಲಿ ತಗೊಳಕ ಬರಂಗಿಲ್ಲ. ಏನಾದ್ರೂ ನಿಮ್ಮ ಪ್ರಾಬ್ಲಮ್ದಲ್ಲಿ ಫಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಅಂತ ಕೊಟ್ಟ ಅಂದ್ರೆ 3 ಮಂದಿಗೆ ಬರುವುದಿಲ್ಲ. ಓಕೆ, ಡೋಂಟ್ ಟೇಕ್ ಇಟ್. 3 ಮಂದಿಗೆ ಬರೋದಿಲ್ಲ.
ಸಾಲರಿ ರಿಸೀವ್ಡ್ ಇನ್ ಬೆಳಗಾವಿ ಫಾರ್ ಸರ್ವಿಸ್ ರೆಂಡರ್ಡ್ ಇನ್ ಇಟ್ಲಿ. ಓಕೆ, ಇಟ್ಲಿ ಒಳಗೆ ಸರ್ವಿಸ್ ಕೊಟ್ಟಾನ, ಆದ್ರೆ ಸಾಲರಿ ಎಲ್ಲಿ ತಗೊಂಡ್ರಿ? ಇಂಡಿಯಾದಾಗ ತಗೊಂಡ. ನಿಮಗೆ ಆಲ್ರೆಡಿ ಹೇಳಿದೀನಿ, ಒಂದು ರಿಸೀವ್ಡರ್ ಆಗಿರಬೇಕು, ಇಲ್ಲ ಅಂದ್ರೆ ಅರ್ನಿಂಗರ್ ಆಗಿರಬೇಕು ಇಂಡಿಯಾದಾಗ. ಅಂದಾಗ ಏನಾಗತ್ರಿ, 3 ಮಂದಿಗೆ ಟ್ಯಾಕ್ಸಬಲ್ ಆಗತ್ತ. ಇಲ್ಲಿ ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ ಅಂದ್ರೆ ಧಾರವಾಡದಾಗ ಅದ, 3 ಮಂದಿಗೆ ಟ್ಯಾಕ್ಸ್ ಆಗತ್ತ 70,000 70,000 70,000. ಇನ್ನು ಅಗ್ರಿಕಲ್ಚರ್ ಇನ್ಕಮ್ ರಿಸೀವ್ಡ್ ಇನ್ ಧಾರವಾಡ ನೋಡ್ರಿ, ಅಗ್ರಿಕಲ್ಚರ್ ಇನ್ಕಮ್ ನಮ್ಮ ಇಂಡಿಯಾದಾಗ ಏನಾಗತ್ತಪ್ಪ ಅಂದ್ರೆ ಎಕ್ಸಂಪ್ಷನ್ ಆಗತ್ತ. ನೀವು ಫಾರಿನ್ದಾಗ ಅಗ್ರಿಕಲ್ಚರ್ ಇನ್ಕಮ್ ಮಾಡಿದ್ರೆ ಏನಾಕತ್ರಿ, ರೆಸಿಡೆಂಟಿಗೆ ಮಾತ್ರ ಟ್ಯಾಕ್ಸಬಲ್ ಆಗ್ತಿತ್ತು. ಆದ್ರ ಇಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ ಇರೋದ್ರಿಂದ ಕೇವಲ ಅಂದ್ರೆ 3 ಮಂದಿಗೆ ಟ್ಯಾಕ್ಸ್ ಆಗೋದಿಲ್ಲ. ಡ್ಯಾಶ್ 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 ಡ್ಯಾಶ್. ಓಕೆ, ಯಾಕಂದ್ರೆ ಇಂಡಿಯಾದಾಗ ಅಗ್ರಿಕಲ್ಚರ್ ಇನ್ಕಮ್ಗೆ ಟ್ಯಾಕ್ಸ್ ಇಲ್ಲ. ಪ್ರಾಫಿಟ್ ಫ್ರಮ್ ಬಿಸಿನೆಸ್ ಇನ್ ಇರಾಕ್ ಕಂಟ್ರೋಲ್ಡ್ ಫ್ರಮ್ ದೇರ್. ನೋಡ್ರಿ, ಬಿಸಿನೆಸ್ ಇಂದ ಪ್ರಾಫಿಟ್ ಬಂದದ, ಬಿಸಿನೆಸ್ ಎಲ್ಲಾದ್ರಿ ಇರಾಕ್ದಾಗ ಅದ. ಓಕೆ, ಕಂಟ್ರೋಲ್ ಎಲ್ಲಿಂದ ಹಾಕಿದ್ರೆ ಅಲ್ಲಿಂದ ಕಂಟ್ರೋಲ್ ಆಗ್ತದ. ಕೇವಲ ರೆಸಿಡೆಂಟ್ಗೆ ಮಾತ್ರ ಟ್ಯಾಕ್ಸಬಲ್ ಆಗತ್ತ 85,000 ಡ್ಯಾಶ್ ಡ್ಯಾಶ್. ಓಕೆ, ಇನ್ಕಮ್ ಅರ್ನಿಂಗ್ ಔಟ್ಸೈಡ್ ಇಂಡಿಯಾ, ರಿಸೀವ್ಡ್ ಔಟ್ಸೈಡ್ ಇಂಡಿಯಾ, ಕಂಟ್ರೋಲ್ ಔಟ್ಸೈಡ್ ಇಂಡಿಯಾ ಇರೋದ್ರಿಂದ ಕೇವಲ ರೆಸಿಡೆಂಟ್ಗೆ ಮಾತ್ರ ಟ್ಯಾಕ್ಸಬಲ್ ಆಗತ್ತ. ಸಾಲರಿ ರಿಸೀವ್ಡ್ ಇನ್ ಚೀನಾ ಫಾರ್ ಸರ್ವಿಸ್ ರೆಂಡರ್ಡ್ ಇನ್ ಮುಂಬೈ. ನೋಡ್ರಿ, ಇಲ್ಲಿ ನಾರ್ಮಲ್ ಆಗಿ ಸಾಲರಿ ಎಲ್ಲಿ ರಿಸೀವ್ ಮಾಡ್ಯಾನ್ರಿ? ಚೀನಾದಾಗ ರಿಸೀವ್ ಮಾಡ್ಯಾನ. ಆದ್ರೆ ಸರ್ವಿಸ್ ಎಲ್ಲಿ ಕೊಟ್ಟಾನವ? ಮುಂಬೈದಾಗ ಕೊಟ್ಟಾನ. ಅರ್ನಿಂಗ್ ಇಲ್ಲೇ ಆಗೋದ್ರಿಂದ ನಾ ಹೇಳಿದ್ದೀನಿ, ಅರ್ನಿಂಗರ್ ಆಗಿರಬೇಕು, ಇಲ್ಲಾಂದ್ರೆ ರಿಸೀವ್ಡರ್ ಆಗಿರಬೇಕು. ಅರ್ನಿಂಗ್ ಇಂಡಿಯಾದಾಗ ಆಗಿರೋದ್ರಿಂದ ಇದು 3 ಮಂದಿಗೆ ಟ್ಯಾಕ್ಸ್ ಬೀಳ್ತದ. ಓಕೆ, 3 ಮಂದಿಗೆ ಟ್ಯಾಕ್ಸ್ ಆಗ್ತದ 80,000 80,000 80,000. ಗೊತ್ತಾಯ್ತ್ರಿ? ಓಕೆ, ಟೋಟಲ್ ಎಲ್ಲ ಟೋಟಲ್ ಇನ್ಕಮ್ ಅನ್ನ ಮಾಡ್ಕೋರಿ. ಫಸ್ಟ್ ಕಾಲಮ್ ಟೋಟಲ್ 6,61,000, ಸೆಕೆಂಡ್ ಕಾಲಮ್ ಟೋಟಲ್ 5,36,000, ಥರ್ಡ್ ಕಾಲಮ್ ಟೋಟಲ್ 3,86,000. ಓಕೆ, ಈ ರೀತಿಯಾಗಿ ನಾವೇನ್ ಮಾಡ್ಬೇಕಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಆಮೇಲೆ ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಸಲಹೆ ಸೂಚನೆಗಳನ್ನು ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಮೆಂಟ್ ಬಾಕ್ಸ್ನಲ್ಲಿ ಬರಿಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಮೈ ವಾಟ್ಸಪ್ ನಂಬರ್ 9986529073. ಯಾರಿಗೆ ವಿಡಿಯೋ ಲಿಂಕ್ಗಳನ್ನು ಬೇಕಾಗ್ಯಾವ ಈ ನಂಬರ್ಗೆ ಮೆಸೇಜ್ ಮಾಡಿ. ಆ ನಂಬರಲ್ಲಿ ಹಾಯ್ ಸರ್ ಅಂತ ಮೆಸೇಜ್ ಮಾಡಿ, ಅದರ ಕೆಳಗಡೆ ಸಬ್ಜೆಕ್ಟ್ ಹೆಸರನ್ನು ಬರೀಬೇಕು. ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳನ್ನು ನಿಮಗೆ ಕಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸ್.